trying hard to, but can't even breathe. A little bit of oxygen is all we need. A little bit of mind control is what we need. ಸೊ ಹೇ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಧನ್ಯಶ್ರೀ ವ್ಲಾಗ್ಸ್. ಸೊ ಈ ಬ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಇಟ್ಸ್ ಕ್ಯೂ ಆ್ಯಂಡ್ ಎ, ಆ್ಯಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಕ್ಯೂ ಆ್ಯಂಡ್ ಎ, ಕ್ವೆಶನ್ ಆ್ಯಂಡ್ ಆನ್ಸರ್ಸ್, ಆಸ್ಕ್ ಮೀ ಸಮಥಿಂಗ್ ಆ್ಯಂಡ್ ಐಲ್ ಆನ್ಸರ್ ಇಟ್ ಇನ್ ಮೈ ಬ್ಲಾಗ್ ಅಂತ. ಸೊ ಆ ಬ್ಲಾಗ್ ಇದು, ಆ್ಯಂಡ್ ಇದಕ್ಕೊಂದು ಸಪ್ರೇಟ್ ಬ್ಲಾಗ್ ಆಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ನೆನ್ನೆ ತನಕ ಕ್ವೆಶನ್ಸ್ ನೋಡಿರಲಿಲ್ಲ, ಕೆಲವೊಂದು ಎರಡು ಏನೋ ನೋಡಿದ್ದೆ. ಬಟ್ ಇವಾಗ ಜಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದ್ಸಲ ನೋಡೋಣ ಅಂತ ನೋಡ್ತಿದ್ದೆ. ನಿಜ ಕ್ರೇಜಿ ಕ್ವೆಶನ್ಸ್ ಇದೆ, ತುಂಬ ನನ್ನ ಫ್ರೆಂಡ್ಸೇ ಕೇಳಿರೋದಿದೆ. ಸ್ವಲ್ಪ ಜನ ನನಗೆ ಗೊತ್ತಿಲ್ಲದೆ ಇರೋರು ಅಂತಲ್ಲ, ನನಗೆ ಕ್ಲೋಸ್ ಇಲ್ದಲೇ ಇರೋರು ಕೇಳ್ಯಾರೆ, ನನಗೆ ಕ್ಲೋಸ್ ಇರೋರು ತುಂಬ ಜನ ಕೇಳಿದ್ದಾರೆ. ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ಸ್ವಲ್ಪ ಫಿಲ್ಟರ್ ಆಗಿರುತ್ತೆ, ಬಿಕಾಸ್ ಕೆಲವೊಂದು ಅನ್ವಾಂಟೆಡ್ ಕ್ವೆಶನ್ಸ್ ಕೂಡ ಇದೆ, ದಟ್ ವಿಚ್ ಐ ಆಮ್ ನಾಟ್ ಕಂಫರ್ಟೇಬಲ್ ಟು ಶೇರ್, ಅಥವಾ ನನಗೆ ಹೇಳಕ್ಕೆ ಇಷ್ಟ ಇಲ್ಲದೆ ಇರೋ ಒಂದಷ್ಟು ಕ್ವೆಶನ್ಸ್ಗಳಿದೆ. ಸೊ ಐ ಲೀವ್ ಇಟ್ ಆ್ಯಂಡ್ ಮಿಕ್ಕಿದನ್ನೆಲ್ಲದನ್ನು ನಾನು ಆನ್ಸರ್ ಮಾಡ್ತೀನಿ. ಸೊ ಫಸ್ಟ್ ಕ್ವೆಶನ್ನು ಸೊ ಇವರು ನಮ್ಮ ಕಾಲೇಜ್ ಅವರೇ ಕೇಳಿರೋದು, ಕ್ರೇಜಿಯಾಗಿ ಕೇಳ್ಯಾರೆ. ಕುಂತಲ್ಲೇ ಮನಿ ಅರ್ನ್ ಮಾಡೋದು ಹೆಂಗೆ, ಎವ್ರಿ ಸ್ಟೂಡೆಂಟ್ಸ್ ಡ್ರೀಮ್. ಹೌದು, ಇದು ಎಲ್ಲರೂ ಸ್ಟೂಡೆಂಟ್ ಡ್ರೀಮೇ. ಬಟ್ ಈ ಕ್ವೆಶನ್ ಕೇಳಿರೋರು ಏನಾದ್ರು ಈ ಬ್ಲಾಗ್ ನೋಡ್ತಿದ್ರೆ, ನನಗೆ ಏನಾದ್ರು ಐಡಿಯಾ ಇದ್ರೆ ದಯವಿಟ್ಟು ಕೊಟ್ಬಿಡಿ, ನನಗೂ ಆಸೆ ಇದೆ. ಬಟ್ ಕುಂತಲ್ಲೇ ಅರ್ನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಹಂಗೆ ಅರ್ನ್ ಮಾಡೋದಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಕೂತಲ್ಲೇ ಅರ್ನ್ ಮಾಡೋ ಥರ ಇದ್ದಿದ್ರೆ ಎಲ್ಲರೂ ಎಲ್ಲೆಲ್ಲೋ ಇರ್ತಿದ್ರು. ಸೊ ನಿಮಗೆ ಏನಾದ್ರು ಐಡಿಯಾ ಇದ್ರೆ ದಯವಿಟ್ಟು ನನಗೆ ಹೇಳಿ. ಸೊ ನೆಕ್ಸ್ಟ್ ಕ್ವೆಶನ್, ಲೈಫಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಏನು ಮಾಡಬೇಕು? ಲೈಫಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಅಪ್ಪ ಅಮ್ಮ ಹೇಳಿದನ್ ಕೇಳಬೇಕು. ಹಂಗಂತ ನಿಮಗೇನು ಮಾಡಬೇಕು ಅಂತಿದೆ ಅದ್ರ ಆಪೋಸಿಟ್ ಹೋಗೋದು ಅನ್ನೋದಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ತಗೋಬೇಕು. ನಿಮಗೇನು ಅನ್ಸುತ್ತೆ ಅವ್ರ ಹತ್ರ ಹೇಳಿದ್ರೆ ಅದಕ್ಕೂ ಅವ್ರು ಸಜೆಷನ್ ಕೊಡ್ತಾರೆ. ಹಂಗೆ ಮಾಡಿದ್ರೆ ನಿಜ ಎಲ್ಲರೂ ಉದ್ಧಾರ ಆಗ್ತಾರೆ ಲೈಫಲ್ಲಿ. ಅಪ್ಪ ಅಮ್ಮನ ಮಾತು ಕೇಳಿ ನಿಮ್ಮ ಡಿಸಿಷನ್ನು ನೀವು ಅವ್ರಿಗೆ ಹೇಳಿದ್ರೆ ಅವರು ಸೊಲ್ಯೂಷನ್ ಕೊಡ್ತಾರೆ. ಸೊ ಲೈಫ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಓಕೆ, ಇದನ್ನ ನನಗೆ ತುಂಬ ಬೇಕಾದವ್ರು ಕೇಳಿದ್ದಾರೆ. ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೂಮೆಂಟ್ ಇನ್ ಯೋರ್ ಲೈಫ್ ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ನಿನಗೆ ಗೊತ್ತಿರುತ್ತೆ ಎಲ್ಲದು, ಬಟ್ ಸ್ಟಿಲ್ ಕೇಳಿದ್ಯಾ. ಬಟ್ ನಾನು ಇದನ್ನ ಹೆಂಗೆ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನೇ ಆದರೂ ಒಳ್ಳೇದಕ್ಕೆ, ಕೆಟ್ಟದಾದರೂ ಅದೇನೋ ಒಂದು ಒಳ್ಳೇದಕ್ಕಾಗತ್ತೆ, ಒಳ್ಳೇದಾದರೂ ಏನೋ ಒಂದು ನಮ್ಮ ಒಳ್ಳೇದಕ್ಕೆ ಆಗುತ್ತೆ. ಸೊ ಕೆಟ್ಟದಾದಾಗ ಖಂಡಿತ ಬೇಜಾರಾಗುತ್ತೆ, ಇಲ್ಲ ಅಂತಲ್ಲ. ಬಟ್ ಕೆಟ್ಟದಾಗಿರೋದನ್ನು ನಾನು ಒಳ್ಳೇದಕ್ಕೆ ಅಂದ್ಕೊಂಡು ಇಲ್ಲಿವರೆಗೂ ಬಂದೀನಿ. ಸೊ ಕೆಟ್ಟದಾಗಿರೋದನ್ನ ನಾನು ಮೆನ್ಷನ್ನು ಮಾಡಲ್ಲ, ಬೇಡ. ಸೊ ಎಲ್ಲದೂ ಒಳ್ಳೇದೇ ಇರಲಿ, ಏನಕ್ಕೆ ಕೆಟ್ಟದ್ದು ನೆನೆಸ್ಕೋಬೇಕು? ಸೊ ಬೆಸ್ಟ್ ಮೂಮೆಂಟ್ ಅಂತ ಕೇಳ್ತಾ ಇದೆಯಾ? ಬೆಸ್ಟ್ ಮೂಮೆಂಟ್ ನಂದು ಬಂದು, ನಾನೇನೀಗ RCBಗೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀನಿ, ಅಥವಾ ಸ್ಕ್ರಿಪ್ಟನ್ನ ವಿಡಿಯೋ ಮಾಡ್ತಾ ಇದ್ದೀನಿ, ಸ್ಕ್ರಿಪ್ಟ್ಸ್ನ ಅವ್ರು ಕಳಿಸೋ ಸ್ಕ್ರಿಪ್ಟ್ಸ್ನ. ದಟ್ ಈಸ್ ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಆ ಮೆಸೇಜ್ ಬಂತಲ್ಲ ಅವತ್ತು ರಾತ್ರಿ, ಸೊ ದಟ್ ಈಸ್ ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್, ಬಿಕಾಸ್ ಇಟ್ಸ್ ಆಲ್ ಅನ್ಎಕ್ಸ್ಪೆಕ್ಟೆಡ್. ಸೊ ದಟ್ ವಿಲ್ ಬಿ ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಸೆಂಡ್ ಮಿ 200. ನಾನು ಬಡವ, ನೊಂದಿದ್ದೇನೆ. ಇದನ್ನು ನನ್ನ ಬೇಕಾಗಿರೋ ಫ್ರೆಂಡೇ ಕಳಿಸಿರೋದು. ಸೆಂಡ್ ಮಿ 200. ನಿನ್ನ ಹತ್ರ ಇದ್ರೆ ನೀನೇ ಚೂರು ನನಗೆ ಫೋನ್ಪೇ ಮಾಡಿಬಿಡು, ಆಮೇಲೆ ಅದನ್ನೇ ವಾಪಸ್ ಹಾಕ್ತೀನಿ. ಸೊ ಇದನ್ನ ನನ್ನ ಬ್ಯಾಂಗ್ಳೂರ್ ಫ್ರೆಂಡ್ ಕೇಳಿರೋದು. ಬ್ಯಾಂಗ್ಳೂರ್ಗೆ ಯಾವಾಗ ಬರ್ತೀರಾ ಮೇಡಮ್ ಅಂತೆ. ಬರೋಣ, ಬೇಗ ಬರೋಣ, ಬೇಗ ಸಿಗೋಣ, ಬೇಗ ಮಜಾ ಮಾಡೋಣ. ನೆಕ್ಸ್ಟ್ ಕ್ವೆಶನ್, ಇದನ್ನು ನನ್ನ ಕಾಲೇಜ್ ಫ್ರೆಂಡ್ ಕೇಳಿರೋದು. ವೆನ್ ಯು ಬಿಕಮ್ ಅ ಫೇಮಸ್ ಯೂಟ್ಯೂಬರ್ ವಿಲ್ ಯು ಸ್ಟಿಲ್ ರಿಪ್ಲೈ ಟು ಮೈ ಮೆಸೇಜಸ್ ಅಂತ ಕೇಳಿದ್ದಾರೆ. ಏನ್ರೋ ಯಪ್ಪ, ಏನು ಗೊತ್ತಾ, ನಾನು ಹೇಳೋದು ಏನು ಗೊತ್ತಾ, ನನ್ನ ಫ್ರೆಂಡ್ಸ್ ಎಲ್ಲ ಕಾಡ್ಸಿರ್ತಾರೆ, ಓ ಬಿಡಪ್ಪ ಇವಳೇನು ಬೆಳೆದ್ಮೇಲೆ ಮುಗೀತು, ನಮ್ಮನ್ನು ಮಾತಾಡ್ಸಲ್ಲ. ನಾನು ಎಲ್ರಿಗೂ ಹೇಳೋದು, ನೀವು ಎಷ್ಟೇ ಸಣ್ಣಕ್ಕಿರಿ, ಎಷ್ಟೇ ದೊಡ್ಡವರಾಗಿ, ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಯಾವತ್ತೂ ನಿಮ್ಮ ಬೇರನ್ನ ಮರಿಬಾರ್ದು. ನಾನು ಅದನ್ನೇ ಫಾಲೋ ಮಾಡೋದು, ಅದನ್ನೇ ಫಾಲೋ ಮಾಡ್ತಾ ಇರೋದು. ಸೊ ನಾನು ಯಾವತ್ತೂ ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಯಾರನ್ನೂ ಮರಲ್ಲ. ಬಿಕಾಸ್ ನಾವು ಏನೋ ಒಂದು ಪೊಸಿಷನಲ್ಲಿ ಇದ್ದೀನಿ, ನಾನೇನೋ ಒಂದು ಪೊಸಿಷನ್ಗೆ ಹೋದರೆ, ಅಥವಾ ಇಲ್ಲಿ ತನಕ ನಾನು ಏನಾಗಿದ್ದೀನಿ, ಇಟ್ಸ್ ಬಿಕಾಸ್ ಆಫ್ ಮೈ ಸರೌಂಡಿಂಗ್, ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮಿಲಿ. ಸೊ ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಇನ್ಬಾಕ್ಸ್ ಮೀ, ವೇಟಿಂಗ್ ಫಾರ್ ಯರ್ ರಿಪ್ಲೈ ಇನ್ ಯುವರ್ ಇನ್ಬಾಕ್ಸ್, ಬಿಗ್ ಫ್ಯಾನ್ ಆಫ್ ಯು.
ಐ ಹ್ಯಾವ್ ಸೀನ್ ಯೋರ್ ಮೆಸೇಜಸ್. ನಾನು ನಿಮ್ಮ ಮೆಸೇಜ್ ನೋಡಿದ್ದೀನಿ. ಬಿಗ್ ಫ್ಯಾನ್ ಅನ್ನೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಇನ್ನ, ಬಟ್ ಕೀಪ್ ವೇಟಿಂಗ್. ವಿಯರ್ಡೆಸ್ಟ್ DMs ಯು ಹ್ಯಾವ್ ಎವರ್ ರಿಸೀವ್ಡ್ ಅಂತೆ ನನ್ನ ಫ್ರೆಂಡ್ ಕೇಳಿರೋದು. ವಿಯರ್ಡೆಸ್ಟ್ DMs ಯು ಹ್ಯಾವ್ ಎವರ್ ರಿಸೀವ್ಡ್. ಓಕೆ, ಲೆಟ್ ಮಿ ಚೆಕ್ ಮೈ ಇನ್ಸ್ಟಾಗ್ರಾಮ್ ಏನು ಬಂದಿದೆ, ಬಿಕಾಸ್ ತುಂಬ ಬರ್ತಾ ಇರುತ್ತೆ. ಅದ್ರಲ್ಲಿ ವಿಯರ್ಡ್ ಅಂತ ನನಗೆ ಇಲ್ಲಿವರೆಗೂ ಯಾವುದು ಅನಿಸಿಲ್ಲ, ಬಟ್ ಲೆಟ್ ಮಿ ಚೆಕ್ ಮೈ DM. One eternity later. ನೋ, ವಿಯರ್ಡೆಸ್ಟ್ DM ಅಂತ ಏನೂ ಬಂದಿಲ್ಲ. ಆಲ್ ಹ್ಯಾವ್ ರಿಸೀವ್ಡ್ ಅಪ್ರಿಸಿಯೇಷನ್ ಇನ್ ಮೈ DMs, ವಿಚ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಪೀಪಲ್ ಹು ಹ್ಯಾವ್ DM me. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಲವ್. ಸೊ ವಿಯರ್ಡೆಸ್ಟ್ DMs ಯಾವುದೂ ಬಂದಿಲ್ಲ. 3 wishes ಯು ವುಡ್ ಆಸ್ಕ್ ಜೆನಿ. ಓಕೆ, ಏನು ಕೇಳ್ತೀನಿ ನಾನು? 3 ವಿಶ್ ಯಾವಾಗಲೂ ನಾನು ಹ್ಯಾಪಿಯಾಗಿರಬೇಕು. ಅಫ್ಕೋರ್ಸ್ ಅದು ನನ್ನ ಕೈಯಲ್ಲಿರುತ್ತೆ, ಬಟ್ ಇಟ್ಸ್ ಅ ವಿಶ್ ಆಫ್ ಮೈಂಡ್. ನಾನು ಯಾವಾಗಲೂ ಖುಷಿಯಾಗಿರಬೇಕು. ಸೆಕೆಂಡ್ ವಿಷಯ ಏನಂದರೆ, ನಾನು ಹೇಗೆ ಬೆಳಿಬೇಕು ಅಂದರೆ, ಯಾರಾದರೂ ಹೀಗೆ ನನಗೆ ಕಷ್ಟ ಅಂತ ಹೇಳಿದ್ರೆ ನಾನು ಆನ್ ಸ್ಪಾಟ್ ಅವ್ರಿಗೆ ಹೆಲ್ಪ್ ಮಾಡೋ ಥರ ಬೆಳಿಬೇಕು. ಅದು ನನ್ನ ವಿಶ್. ಇಟ್ಸ್ ನಾಟ್ ಸಮಥಿಂಗ್ ಅಬೌಟ್ ಗೋಸ್ಟಿಂಗ್ ಅಬೌಟ್ ಮೈ ಸೆಲ್ಫ್, ಬಟ್ ನಾನು ಯಾರಿಗಾರು ಒಂದು ಸಹಾಯ ಮಾಡೋ ರೀತಿಲಿ ಬೆಳಿಬೇಕು. ದಟ್ಸ್ ಮೈ ವಿಶ್. 3ನೇ ವಿಶ್ ಬಂದು ಒಂದು ಅಕ್ಕ ಆಗಿ, ಇದು ಆ್ಯಕ್ಚುಲಿ ನಾನು PU ಇಂದ ನನಗೆ ಬಂದಿರೋ ಒಂದು ಥಾಟ್. ಒಂದು ಅಕ್ಕ ಆಗಿ ನನ್ನ ತಮ್ಮ ಅವ್ನು ನನಗೆ ಏನು ಕೇಳ್ತಾನೆ, ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ನು ನನಗೆ ಏನು ಕೇಳ್ತಾನೆ, ನಾನು ಅವನಿಗೆಲ್ಲ ಕೊಡಿಸೋ ಶಕ್ತಿ ನನಗೆ ಬೇಕು. ನಿಂದು ಖಾಲಿ ಗುಣ ಇರೋದಿಲ್ಲ ಋಣ, ನೀನು ನಮ್ಮ ಬಾಳಿ. ಅಷ್ಟೇ. ನನಗೆ ತೊಗೊಳ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಆ್ಯಸ್ ಅ ಸಿಸ್ಟರ್ ನಾನು ಅವ್ನು ಏನೇ ಕೇಳಿದ್ರು ಅವನಿಗೆ ನಾನು ತೆಕ್ಕೊಡೋ ಅಂಥ ಶಕ್ತಿ ನನಗೆ ಬೇಕು. ಮೀಟರ್ ಬೇಕು, ಮೀಟರ್. ಇದು 3 ವಿಶ್ ನಾನು ಕೇಳ್ಕೊಳೋದು. ನೆಕ್ಸ್ಟ್ ಕ್ವೆಶನ್, ಇಫ್ ಯು ಕುಡ್ ಟ್ರಾವೆಲ್ ಎನಿವೇರ್ ಇನ್ ದ ವರ್ಲ್ಡ್, ವೇರ್ ವುಡ್ ಯು ಗೋ? ಎನಿವೇರ್ ಇನ್ ದ ವರ್ಲ್ಡ್ ಅಂದರೆ ನನಗೆ ಈಗ ಒಂದು 4 to 5 ಮಂತ್ಸಿಂದ ನನಗೆ ತುಂಬ ಈ ಜಾಗಕ್ಕೆ ಹೋಗಲೇಬೇಕು ಅನಿಸ್ತಾ ಇರೋದು ಇಟ್ಸ್ ರಾಜಸ್ಥಾನ್. ನನಗೆ ಏನಂತ ಗೊತ್ತಿಲ್ಲ, ಬಟ್ ನನಗೆ ತುಂಬ ಅನಿಸ್ತದೆ, ಇಲ್ಲ ರಾಜಸ್ಥಾನಿಗೆ ಹೋಗಬೇಕು, ಟ್ರಾವೆಲ್ ಮಾಡಬೇಕು, ರಾಜಸ್ಥಾನ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಐ ವುಡ್ ಲೈಕ್ ಟು ಗೋ ದೇ. ದಿಸ್ ಇಸ್ ಅ ಕ್ವೆಶನ್ ಫ್ರಮ್ ಒನ್ ಆಫ್ ಮೈ ಫ್ರೆಂಡ್. ಸೊ ವೈಟ್ ಸಾಸ್ ಪಾಸ್ತಾ ಆರ್ ಮಸಾಲಾ ಮ್ಯಾಗಿ? ನನಗೆ 2 ಇಷ್ಟ, ಬಿಕಾಸ್ ನಾನು ಕೆಫೆಗೆ ಹೋದಾಗ ಯಾವಾಗಲೂ 2 ಆರ್ಡರ್ ಮಾಡ್ತೀನಿ. 2 ಕಣ್ ಥರ, ಯಾವ ಕಣ್ ಬೇಕು ಅಂತ ಕೇಳಿದ್ರೆ ಏನು ಹೇಳೋಕ್ಕಾಗುತ್ತೆ. ಸೊ ನನಗೆ 2 ಇಷ್ಟ, ನಾನು 2 ಬಿಟ್ಕೊಡಲ್ಲ. ಯುವರ್ ಲೇಟೆಸ್ಟ್ ಕ್ರಶ್? ಅಯ್ಯೋ ದೇವ್ರೆ, ಕ್ರಶ್ ಅಂತ ಈಗ ಸದ್ಯಕ್ಕೆ ಏನೂ ಆಗಿಲ್ಲ. ಲೇಟೆಸ್ಟ್ ಅಂತ ಯಾರೂ ಆಗಿಲ್ಲ. ಇಲ್ಲ, ಲೇಟೆಸ್ಟ್ ಕ್ರಶ್ ಯಾರೂ ಇಲ್ಲ ನನಗೆ. ಇಫ್ ಯು ಕುಡ್ ಬಿ ಸಮ್ವನ್ ಎಲ್ಸ್ ಫಾರ್ ಅ ಡೇ, ಹೂ ವುಡ್ ಯು ಬಿ? ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ನನ್ನ ಮೇಲ್ ಫ್ರೆಂಡ್ಸ್ ಇದಾರಲ್ಲ, ಅವರಲ್ಲಿ ಯಾರು ಒಬ್ಬರಿಗೆ ಸ್ವಿಚ್ ಆಗಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಡೋಂಟ್ ನೋ, ಐ ವಾಂಟ್ ಟು ಲೀವ್ ಲೈಕ್ ದೆಮ್ ಫಾರ್ 1 day. ಸೊ ಅವ್ರ ಥರ ನಾನು ಚೇಂಜ್ ಆಗಿ ಐ ವುಡ್ ಲೀವ್ ಫಾರ್ 1 day. ದಿಸ್ ಇಸ್ ಮೈ ವಿಶ್. ಸೊ ದಟ್ ಇಸ್ ಇಟ್. ವಾಟ್ ಮೋಟಿವೇಟ್ಸ್ ಯು ಅಂತ ಕೇಳಿದ್ದಾರೆ. ಮೈ ಸೆಲ್ಫ್, ಬಿಕಾಸ್ ಎವ್ರಿ ಟೈಮ್ ಐ ಟೇಕ್ ಅ ಡಿಸಿಷನ್, ಇಟ್ ಮೈಟ್ ಬಿ ಫೇಲ್ಯೂರ್, ಇಟ್ ಮೈಟ್ ಬಿ ಅ ಸಕ್ಸಸ್, ಬಟ್ ಫೇಲ್ಯೂರ್ ಆದಾಗ ಇಲ್ಲಿವರೆಗೂ ನಾನು ಮೋಟಿವೇಟ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲ, ಯು ಕ್ಯಾನ್ ಡೂ ಇಟ್. ಒಂದು 15 days ತನಕ ಐ ವಿಲ್ ಬಿ ಲೈಕ್, ಬೇಡ ಮಾಡೋದು ಬೇಡ, ಏನು ವರ್ಕ್ ಆಗ್ತಿಲ್ಲ, ನಥಿಂಗ್ ಈಸ್ ವರ್ಕಿಂಗ್ ಅಂತ ಅನ್ಸುತ್ತೆ. ಬಟ್ ನೋ, ಯು ಹ್ಯಾವ್ ಟು ಡೂ, ಬಿಕಾಸ್ ಯು ಪ್ರೂವ್ ಪೀಪಲ್ ರಾಂಗ್ ದಟ್ ಯು ಆರ್ ಯೂಸ್ಲೆಸ್ ಅಂತ. ಸೊ ಅದಕ್ಕೋಸ್ಕರ ಐ ಮೋಟಿವೇಟ್ ಮೈ ಸೆಲ್ಫ್, ಬಿಕಾಸ್ ಇಟ್ಸ್ ಆಲ್ವೇಸ್ ಮೈ ವಿಲ್ ಪವರ್ ದಟ್ ಸೇಸ್ ಮೀ ಟು ಡೂ ಸಮಥಿಂಗ್. ನನ್ನ ಮೇಲೆ ನನಗೆ ವಿಲ್ ಪವರ್ ಇದೆ ಸರ್, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಸರ್. ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ನಾನು ಒಳಗಡೆಯಿಂದ ಇನ್ಸ್ಪೈರ್ ಆದವನು ಸರ್, 4 ಜನ ನೋಡಿ ಇನ್ಸ್ಪೈರ್ ಆದವನಲ್ಲ. ಡೂ ಸಮಥಿಂಗ್ ಇನ್ ಯೋರ್ ಲೈಫ್ ಅಂತ ನನ್ನ ವಿಲ್ ಪವರ್ ನನಗೆ ಹೇಳ್ತಾ ಇರತ್ತೆ. ಸೊ ಇಟ್ಸ್ ಮೀ ಹೂ ಮೋಟಿವೇಟ್ಸ್ ಮೈ ಸೆಲ್ಫ್. ಒಂದು ಸೆಲ್ಫಿ ಕೊಡ್ತೀರಾ? ನನಗೆ ಈ ಸೆಲ್ಫಿ ಕತೆ ಸಾಕಾಗಿದೆ ನಮ್ಮ ಕಾಲೇಜಲ್ಲಿ. ಸೊ ಎಲ್ಸಿ, ಐ ವಿಲ್ ಗಿವ್ ಯು ಅ ಸೆಲ್ಫಿ. ಕಮ್ ಆನ್, ಲೆಟ್ಸ್ ಟೇಕ್ ಅ ಸೆಲ್ಫಿ ವೆನ್ ವಿ ಮೀಟ್ ನೆಕ್ಸ್ಟ್ ಟೈಮ್. ಅಲ್ಲ, ನೆಕ್ಸ್ಟ್ ಕಾಲೇಜಿಗೆ ಬಂದಾಗ ನಿಜ ತಗೊಳ್ಳೋಣ. ಈ ಕ್ವೆಶನ್ ನೋಡಿ, ನೀವು ತುಂಬ ಒಳ್ಳೆಯವರಂತೆ. ಹೌದು, ನಾನು ತುಂಬ ಒಳ್ಳೆಯವಳು. ಕ್ವೆಶನ್ ಕೇಳಿದವ್ರಿಗೆಲ್ಲ ಫೋನ್ ಪೇ ಮಾಡ್ತೀರಂತೆ.
ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಅಣ್ಣ ನಿನ್ನ ಹತ್ರನೇ ದುಡ್ಡಿದ್ರೆ ನನಗೆ ಒಂಚೂರು ಹಾಕ್ಬಿಡು, ಹೆಂಗೋ ಬದುಕೊಂತೀನಿ ನಾನು ನಿನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಿ ಒಂದು ವಾರ. ಸೊ ನೆಕ್ಸ್ಟ್ ಕ್ವೆಶನ್, ಮಹಾಭಾರತ ಅಲ್ಲಿ ದ್ರೌಪದಿ, ನಿನ್ ಸ್ಪೆಲ್ಲಿಂಗ್ ನೋಡು ಕಂದ ಚಿನ್ನು, ದ್ರೌಪದಿ ಅಲ್ಲ ದ್ರೌಪದಿ. ಓಕೆ, ದ್ರೌಪದಿ ಯಾರನ್ನ ತುಂಬಾ ಇಷ್ಟ ಪಡ್ತಿದ್ಲು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅಂತೆ. ಏನ್ ಹೇಳಿ, ನನಗೆ ಇದಕ್ಕೆ ನಿಜ ಆನ್ಸರ್ ಗೊತ್ತಿಲ್ಲ. ಮಹಾಭಾರತದಲ್ಲಿ ದ್ರೌಪದಿ ಯಾರನ್ನ ಇಷ್ಟಪಡ್ತಿದ್ಲು? ನಿಮಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ಬಿಕಾಸ್ ನನಗೆ ಇದಕ್ಕೆ ಆನ್ಸರ್ ಗೊತ್ತಿಲ್ಲ. ಮೋಸ್ಟ್ಲಿ ನಿನ್ನೆ ಇಷ್ಟಪಡ್ತಿರ್ಬೋದು, ಯಾರಿಗೆ ಕ್ವಶನ್ ಹಾಕ್ತಾನೆ ನಿನ್ನೆ ಇಷ್ಟಪಡ್ತಿರ್ಬೋದು, ಬಟ್ ನನಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ಅವಾಗ. ನಿಮ್ಮ ಹೆಸರು ಏನು? ನನ್ನ ಹೆಸರು ಗೊತ್ತಿಲ್ಲದೆ ನಾನು Q&A ಮಾಡ್ತಾ ಇದ್ದೀನಿ ಅಂತ ಕೇಳಿದ ತಕ್ಷಣ ಕ್ವಶನ್ ಹಾಕ್ಬಿಟ್ರೆ, ಒಂದು ಧನ್ಯಶ್ರೀ MV, ಎವ್ರಿವನ್ ಕಾಲ್ಸ್ ಮೀ ಧನ್ಯ ಅಷ್ಟೇ. ಬಿಸಿಬೇಳೆ ಬಾತ್ ಆರ್ ಬಿಸಿಲು ಕುದುರೆ? ಬಿಸಿಬೇಳೆ ಬಾತ್ ವಾಚಿಂಗ್ ಬಿಸಿಲು ಕುದುರೆ ಸಾಂಗ್. ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬಿಟ್ಟ ದೋಣಿ ನಿನ್ನೆಯ. ಹೆಂಗೆ ನಾವು ಅಷ್ಟೇ, ಎರಡನ್ನೂ ಬಿಟ್ಕೊಡಲ್ಲ. ಇನ್ ಹಾಲು ಕುಡಿಯೋಣ, ನೀನೇ ಪೇ ಮಾಡ್ಬೇಕು. ಇಫ್ ಯು ವಾಚಿಂಗ್ ದಿಸ್ ಬ್ಲಾಗ್ ನೀನೇ ಪೇ ಮಾಡಬೇಕು, ಅವಾಗ ಬರ್ತೀನಿ ನಾನು. ನೀನು ಫೀಮೇಲ್ ಫ್ರೆಂಡ್ಸ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿದ್ದಾರೆ ಮೆನ್ಷನ್ ಮಾಡು. ಇದು ನನ್ನ ಒಂದು ಫ್ರೆಂಡ್ ಕೇಳಿರೋದು. ನಿನ್ನ ಫೀಮೇಲ್ ಫ್ರೆಂಡ್ಸ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿದ್ದಾರೆ ಮೆನ್ಷನ್ ಮಾಡು. ಏನಕ್ಕೆ ಮಾಡ್ಬೇಕು? ನಾನು ಮಾಡಲ್ಲ, ನನ್ನ ಇಷ್ಟ, ನಾನು ಮಾಡಲ್ಲ. ನೀವು ಇವಾಗ ಕ್ಯೂಟಾ? ಬೈ ಬರ್ತೆ ಕ್ಯೂಟ್, ಬೈ ಬರ್ತೆ ಕ್ಯೂಟ್ ನಾವು. ಸೊ ನೆಕ್ಸ್ಟ್ ಕ್ವೆಶನ್, ನಮ್ಮ ಜೊತೆ ಯಾವಾಗ ಕೊಲ್ಯಾಬ್ ಮಾಡ್ತೀರಾ ಸೆಲೆಬ್ರಿಟಿ ಅವರೇ? ನಾನು ಯಾವ ದೊಡ್ಡ ಸೆಲೆಬ್ರಿಟಿನೂ ಅಲ್ಲ, ಆಗಿಲ್ಲ. ಆ್ಯಂಡ್ it's not kind of celebrity or something, it's that I'm doing what I like and what I wanted to do, ಅದನ್ನೇ ನಾನು ಮಾಡ್ತಾ ಇರೋದು. ಸೊ ಕೊಲ್ಯಾಬ್ ಅಂತ ಕೇಳಿದ್ರೆ ಬೇಗ ಮಾಡೋಣ. ಸೊ ನೆಕ್ಸ್ಟ್, ನಿಮ್ಮ ಫಸ್ಟ್ ಬೆಸ್ಟೆಸ್ಟ್ ಫ್ರೆಂಡ್ ನೇಮ್ ಹೇಳಿ. ಇದು ಆಲ್ಮೋಸ್ಟ್ ತುಂಬ ಜನ ಗೊತ್ತಿರುತ್ತೆ. ಇಟ್ಸ್ ಸಹನಾ YK ಫ್ರಮ್ ಮದ್ದೂರ್. ಫಸ್ಟ್ ಅಂತ ಅಲ್ಲ, ಬಟ್ ನಾನು ಅವಳನ್ನ ಪರಿಚಯ ಆಗಿದ್ದ ದಿವಸ ಇಲ್ಲಿ ತನಕ ಶಿ ಹ್ಯಾಸ್ ಅ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಶಿ ಇಸ್ ದ ಓನ್ಲಿ ಪರ್ಸನ್ ಇಲ್ಲಿವರೆಗೂ ನನ್ನ ನಂಬಿಕೆಗೆ ಮೋಸ ಮಾಡಿರೋದು ಅಥವಾ ಏನೋ ಅವಳಿಂದ ಬೇಜಾರಾಗಿರೋದು ಅಥವಾ ಅವಳು ನನಗೆ ಬೇಜಾರು ಮಾಡಿರೋದು, ಹರ್ಟ್ ಮಾಡಿರೋದು, ಇದು ಯಾವುದೂ ಆಗಿಲ್ಲ. ಲೈಕ್ ಫ್ರೆಂಡ್ಶಿಪ್ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಇದೆ, ನಮ್ಮದು ಆಗಿದೆ. ಬಟ್ ಅವಳನ್ನ ಬಿಟ್ಕೊಡೋ ಅಷ್ಟು, ಅವಳು ನನ್ನ ಬಿಟ್ಕೊಡೋ ತನಕ ನಾವಿನ್ನೂ ಆಗಿಲ್ಲ. ಟಚ್ ವುಡ್, ಆ್ಯಂಡ್ ಇದು ಆಗೋದು ಬೇಡ. ಐ ಲವ್ ಯು ಸಾನು. ಸೊ ಶಿ ಈಸ್ ಮೈ ಫಸ್ಟ್ ಆ್ಯಂಡ್ ಲಾಸ್ಟ್ ಬೆಸ್ಟೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವೆಶನ್, ನಿಮ್ಮ ಇನ್ಸ್ಪಿರೇಷನ್ ಯಾರು? ಡೋಂಟ್ ಸೇ ಮೈ ನೇಮ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಪ್ರೇಮ್ ತುಂಬಾ ಅತಿಯಾಗಿ ಕ್ವೆಶನ್ಸ್ ಕೇಳಿರೋದ್ರಿಂದ ಮೈ ಇನ್ಸ್ಪಿರೇಷನ್ ಇಸ್ ನೀನೇ ಪ್ರೇಮ್. ಖಂಡಿತ ಅಲ್ಲ, ಇವನನ್ನೆಲ್ಲ ಇನ್ಸ್ಪಿರೇಷನ್ ತಗೊಂಡ್ರೆ ಮುಗೀತು, ಲೈಫೇ ಮುಗ್ದೋಗತ್ತೆ. ಸೊ ನನ್ನ ಇನ್ಸ್ಪಿರೇಷನ್ ಬಂದು ಮೈ ಪೇರೆಂಟ್ಸ್ ಆರ್ ಮೈ ಇನ್ಸ್ಪಿರೇಷನ್. So yes, what is mitochondria? Mitochondria is the powerhouse of the cell. ನಿಮ್ಮ ಸೀಕ್ರೆಟ್ ಆಫ್ ಎನರ್ಜಿ ಯಾವುದು? ಕ್ವೆಶನ್ ಕೇಳಿರೋದು, ನಿಮ್ಮ ಸೀಕ್ರೆಟ್ ಆಫ್ ಎನರ್ಜಿ ಯಾವುದು? ಪೀಪಲ್ ಇನ್ ಮೈ ಸರೌಂಡಿಂಗ್ ಆ್ಯಂಡ್ ಮೈ ಪೇರೆಂಟ್ಸ್. ಅವರು ನೋಡ್ತಿದ್ದಂಗೆ ನನಗೆ ಎನರ್ಜಿ ಬರುತ್ತೆ. ಆ್ಯಂಡ್ ನನಗೆ, ಸೊ ಇಲ್ಲಿ ನನ್ನ ತಮ್ಮ ನಾನು ಅಂತ ತೋರಿಸ್ತಿದ್ದಾರೆ. ಎಸ್, ಮೈ ಪೇರೆಂಟ್ಸ್, ಮೈ ಫ್ಯಾಮಿಲಿ. ನನ್ನ ಪೇರೆಂಟ್ಸ್ ಅಂದರೆ ಸಪ್ರೇಟ್ ಮಾಡಲ್ಲ. ಮೈ ಫ್ಯಾಮಿಲಿ ಅಂದರೆ ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ತಮ್ಮ, ನನ್ನ ಫ್ರೆಂಡ್ಸ್, ಅವರನ್ನೆಲ್ಲ ನೋಡ್ತಿದ್ದಂಗೆ ನನಗೆ ಎನರ್ಜಿ ಬರುತ್ತೆ. ಸೊ ದಟ್ ಐ ಆಮ್ ಆಲ್ವೇಸ್ ಹ್ಯಾಪಿ ಬಿಕಾಸ್ ಆಫ್ ದೆಮ್. ಸೊ ನೆಕ್ಸ್ಟ್ ಕ್ವೆಶನ್, ನೀವು ಇಷ್ಟು ಚೆನ್ನಾಗಿದ್ದೀರಲ್ಲ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಹೇಳಿ ಪ್ಲೀಸ್. ಒಂದೇ ವ್ಲಾಗಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ. ನಿಮಗೆ ನನ್ನ ಬ್ಯೂಟಿ ಟಿಪ್ಸ್ ಬೇಕಂದರೆ ಇನ್ನೊಂದು ವ್ಲಾಗ್ ಮಾಡ್ತೀನಿ, ಕಮೆಂಟ್ ಮಾಡಿ. ಇಲ್ಲಿ ನನ್ನ ತಮ್ಮ ನಗ್ತಾ ಇದ್ದಾನೆ, ಹೀಗೆ. ನೆಕ್ಸ್ಟ್ ಕ್ವೆಶನ್, ನೀವು ಯಾವ ಕಟಿಂಗ್ ಶಾಪ್ಗೆ ಹೋಗೋದು? ಹುಡುಗರಿಗೆ ಕಟಿಂಗ್ ಶಾಪ್ ಅಂತ ಇರುತ್ತೆ, ಹುಡುಗಿರಿಗೆ ಸಲೂನ್ ಬ್ಯೂಟಿ ಪಾರ್ಲರ್ ಅಂತ ಇರುತ್ತಲ್ಲ, ನಾನು ಅಲ್ಲಿಗೆ ಹೋಗೋದು.
ನಿಮ್ಮ ಬೇಕ್ರಿಲಿ ಕೇಕ್ ಸಿಗುತ್ತಾ? ಆಬ್ವಿಯಸ್ಲಿ ಬೇಕ್ರಿಲಿ ಕೇಕ್ ಸಿಗ್ದಲ್ಲೇ ಇನ್ನೇನು ಸಿಗುತ್ತೆ? ಕೇಕ್ ಸಿಕ್ಕೇ ಸಿಗುತ್ತೆ. ತಗೊಂಡಿದ್ದೆ. ಹಾಂ. ಪೋಸ್ಟಿಂಗ್ ಮ್ಯಾನ್ ಹೇಟರ್ ರೀಲ್ ಆನ್ಲೈನ್ ಬಟ್ ಬೀಯಿಂಗ್ ಆಲ್ ಮೇಲ್ ಸೆಂಟರ್ಡ್ ಇನ್ ರಿಯಲ್ ಲೈಫ್ ಐ ಆಮ್ ಟಫ್. ಸೊ ಸಿ having male friends doesn't mean having male friends or being around male friends doesn't mean I should not post opinions on social media. I think you got your answer, but it's like ನನ್ನ ಜೊತೆ ಇರೋರು ಯಾರು ನಾನಿನ್ನು ಇಲ್ಲಿವರೆಗೂ ಆ ಥರ ನಡ್ಸ್ಕೊಂಡಿಲ್ಲ. ಆ್ಯಂಡ್ ಅವ್ರು ಯಾವತ್ತೂ ವುಮೆನಿಗಾಗಲಿ ಒಂದು ಗರ್ಲಿಗಾಗಲಿ ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ. ಸೊ I hope you got your answer, but having male friend doesn't mean that I shouldn't post my opinions on social media, and this is what I feel. ನಾನು ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ ನೆನ್ನೆ ಮೊನ್ನೆ ಎಲ್ಲ, ಇಟ್ಸ್ ಮೈ ಒಪಿನಿಯನ್, ಇಟ್ಸ್ ಮೈ ಪಾಯಿಂಟ್ ಆಫ್ ವ್ಯೂ. ದಟ್ ಡಸಂಟ್ ಮೀನ್ ಐ ಶುಡ್ ನಾಟ್ ಟಾಕ್ ಟು ಮೈ ಮೇಲ್ ಫ್ರೆಂಡ್ಸ್, ಐ ಶುಡ್ ನಾಟ್ ಬಿ ವಿತ್ ಮೈ ಮೇಲ್ ಫ್ರೆಂಡ್ಸ್. ಅದು ಇಟ್ ಡಸಂಟ್ ಮ್ಯಾಟರ್. ಸೊ ನೆಕ್ಸ್ಟ್ ಕ್ವೆಶನ್, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ವೀಕೆಂಡ್ ವಿತ್ ರಮೇಶ್ಗೆ ಹೋದ್ರೆ ನಮ್ಮನ್ನೆಲ್ಲ ಮರಿಬೇಡಿ. कौन है ये लोग? कहाँ से आते हैं? ಯಪ್ಪಾ, ಓಕೆ. ಆದರೆ ಖಂಡಿತ ಹಾಗೆಲ್ಲ ಹೋದರೆ ಮರೆಯೋದಿಲ್ಲ. ಅದೇ ಆಗಲೇ ಹೇಳಿದ್ನಲ್ಲ, ಯಾವತ್ತು ನೆವರ್ ಫರ್ಗೆಟ್ ಯುವರ್ ರೂಟ್ಸ್. ಏನೇ ಆದರೂ, ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ, ನೀವು PM ಆದ್ರೂ, ನೆವರ್ ಫರ್ಗೆಟ್ ಯುವರ್ ರೂಟ್. ಆ್ಯಂಡ್ ದಿಸ್ ಅಪ್ಲೈಸ್ ಟು ಮೀ ಆಲ್ಸೋ. ಆ್ಯಂಡ್ ನನ್ನ ಜೊತೆಯಲ್ಲಿರೋರ್ಗೂ ನಾನು ಅದನ್ನೇ ಹೇಳೋದು ಯಾವಾಗಲೂ. ನಾನು ಅಂತಲ್ಲ, ಯಾರೇ ಆದರೂ ಎಲ್ಲಿಂದ ಬಂದಿದ್ದೀರಾ, ಯಾವುದರಿಂದ ಬಂದಿದ್ದೀರಾ, ಅದನ್ನು ಮಾತ್ರ ಯಾವತ್ತೂ ಮರಿಬಾರ್ದು. You do the best vlog, do more vlogs. Yeah, sure, I'll definitely do because all ಈ ಥರ ಕಾಮೆಂಟ್ಸೇ ನನಗೆ ಮೋಟಿವೇಟ್ ಮಾಡುತ್ತೆ. I should do something because there are people who love my work, there are people who love me. ಅವರಿಗೋಸ್ಕರ ನಾನು ಮಾಡ್ತೀನಿ. ಸೊ ಇದಾಗಿತ್ತು Q&A vlog. Hope you have enjoyed watching this video. ಸೊ ನನಗಂತೂ ನಿಜ ತುಂಬ ಖುಷಿ ಆಯಿತು. I really liked the questions and I enjoyed making this video. So hope you guys like it. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಏನಾದ್ರು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ, ಹೇಳಿ, ನಾನು ಅದನ್ನು ತಿದ್ಕೊತೀನಿ. ಬಟ್ do show some love because I'm really working hard for everything. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕ್ರೇಜಿ ವ್ಲಾಗ್ಸ್ ಬರ್ತಾಯಿದೆ ಗೊತ್ತು. ಎವ್ರಿ ಟೈಮ್ ಈ ಥರ ಹೇಳಿದಾಗ ಐ ಡಿಸಪಿಯರ್ ನಾಟ್ ಪೋಸ್ಟಿಂಗ್ ವ್ಲಾಗ್ಸ್ ಫಾರ್ 5 days, ಬಟ್ ಇಟ್ಸ್ ಓಕೆ. ಐ ಆಲ್ಸೋ ನೀಡ್ ಸಮ್ ಟೈಮ್. ದಿಸ್ ಇಸ್ ಆಲ್ ನ್ಯೂ ಟು ಮೀ. ಐ ಆಮ್ ರಿಯಲಿ ವರ್ಕಿಂಗ್ ಹಾರ್ಡ್ ಆನ್ ಇಟ್. ಸೊ ನಾನು ಖಂಡಿತ ಐ ವಿಲ್ ಬಿ ಕನ್ಸಿಸ್ಟೆಂಟ್. So we have 2 more vlogs, crazy vlogs planned. One is one